Hi guys, welcome back to our YouTube channel. ಡೇ 2ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಎಲ್ಲ ಹಬ್ಬ ನೋಡ್ಕೊಂಡು ಬಂದ್ರಿ ಅಲ್ವಾ, ಯಾವ ಥರ ಇತ್ತು ಏನು ಅಂತ. ಹಂಗೆ ಡೇ 2ದು ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಿನ್ನೆ ಎಲ್ಲ ನಾವು ಚಿಕನ್ ಮಟನ್ ಎಲ್ಲ ಮಾಡಿದ್ವಿ ಅಲ್ಲ, ಇವತ್ತು ಅದ್ರ ತೊಳೆಯೋ ಪ್ರೋಗ್ರಾಮ್ ಇತ್ತು. ಆ್ಯಕ್ಚುಲಿ ಏನು ಅಂದರೆ ಚಿಕನ್ ಮಟನ್ ಎಲ್ಲ ಮಾಡೋಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಗೊಂಡಿದ್ರಲ್ಲ, ಅದಕ್ಕೆ ಎಲ್ಲರೂ ಅದನ್ನು ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಮ್ಮಮ್ಮ ಮತ್ತು ನಮ್ಮ ತಾತ ಸೇರಿಕೊಂಡು ಮಟನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹಂಗೆ ದೇವ್ರ ಹೂವು ಸಿಕ್ತು ಅಂದ್ಬಿಟ್ಟು ನಾನು ದೇವ್ರ ಹೂವು ಇಸ್ಕೊಳಕ್ಕೆ ಹೋಗಿದ್ದೆ. ಅಡುಗೆ ಎಲ್ಲ ಆಯಿತು. ಬಟ್ ಮುದ್ದೆ ಕಂಪಲ್ಸರಿ. ನಮ್ಮ ಕಡೆ ಮುದ್ದೆ ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಯಾವ ಊಟಕ್ಕೂ ಕಂಪಲ್ಸರಿ ನಾವು ಮುದ್ದೆ ಇರಲೇಬೇಕು. ಚಿಕನ್ ಮಟನ್ ಫಿಶ್ ಎನಿಥಿಂಗ್ ನಮಗೆ ಮುದ್ದೆ ಕಂಪಲ್ಸರಿ ಇರಲೇಬೇಕು. ಅದಕ್ಕೆ ಅಯ್ಯೋ, ತೊಳಿಯೋಕೆ ಒಂದ ಎಡ ಪಾತ್ರೆ, ತುಂಬ ಪಾತ್ರೆಗಳಿತ್ತು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡಿದ್ರೆ ಇದೇ ಕಥೆನೇ. ಹೆಂಗೋ ನಮ್ಮ ತಮ್ಮ ಹೆಲ್ಪ್ ಮಾಡಿ ನಮ್ಮ ಅಮ್ಮನೂ ನಮ್ಮ ತಮ್ಮ ಸೇರಿಸಿ ಮುದ್ದೆಗೆಲ್ಲ ರೆಡಿ ಮಾಡಿದ್ರು. ನೆಕ್ಸ್ಟ್ ಬರ್ತಿದೆ ನೋಡಿ ನಮ್ಮ ಕೈ. ನಾವು ಕೈ ಹಾಕ್ತೀವಿ ಇವಾಗ ನೆಕ್ಸ್ಟ್. ನೋಡಿ ಗಾಯ್ಸ್, ಮುದ್ದೆ ರೆಡಿ ಆಯಿತು. ಇವಾಗ ಬರ್ತಿರೋದೇ ನಮ್ಮ ಪ್ರೋಗ್ರಾಮ್. ಏನು ಮಾಡೋದು ಅಂದರೆ ಇವಾಗ ಮುದ್ದೆ ನಾವು ತೊಳಿಸ್ತೀವಿ. ಅಂದರೆ ಅವರು ಎಲ್ಲ ಫುಲ್ಲು ಅದನ್ನು ಮಾಡಿಕೊಟ್ರೆ ನಾವು ತೊಳಿಸೋ ಪ್ರೋಗ್ರಾಮ್ ಇದೆ. ಯಾಕಂದರೆ ಒಬ್ರಿಗಾದರೆ ಮಾಡ್ತಾರೆ ಅವರೇ, ತುಂಬ ಜನಕ್ಕೆ ಮಾಡಬೇಕಲ್ಲ ಮುದ್ದೆ, ಆಗಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ನಾನು ಮಾಡ್ತೀನಿ. ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ನೋಡಿ. ಅಷ್ಟೇ ಗಾಯ್ಸ್, ಮುದ್ದೆ ಮಾಡೋದ್ರಲ್ಲಿ ಏನು ದೊಡ್ಡ ಕಳೆ ಇಲ್ಲ. ಎಷ್ಟು ಈಸಿಯಾಗಿ ಅಂದರೆ ಈಸಿಯಾಗಿ ಮಾಡಿಬಿಡೋದು. ಹಿಂಗೆ ಸುಮ್ಮನೆ ರೌಂಡ್ ಮಾಡಿ ಹಿಂಗೆ ಆಗ್ತಾ ಇರೋದೆ. ಎಷ್ಟು ಈಸಿ ಇತ್ತು ಅಂದರೆ ಅಷ್ಟೇ ಬಿಸಿ ಇತ್ತು. ಆಲ್ಮೋಸ್ಟ್ ಮುದ್ದೆ ಆಯ್ತಲ್ಲ, ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಮುಚ್ಚಿಕ್ತಾ ಇದ್ದೀವಿ. ಯಾಕೆ ಅಂದರೆ ಅದು ಬಿಸಿ ಆರೋಗ್ಬಿಡುತ್ತಲ್ಲ ಊಟಕ್ಕೆ ಬಡ್ಸೋಕ್ಕೆ. ಆಮೇಲೆ ಬಿಸಿ ಚಂದ. ಊಟ ಎಲ್ಲ ಆಯಿತು ಗೈಸ್. ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲ ಕೆಲಸ ಮುಗೀತಲ್ಲ, ಬೆಳಗ್ಗೆನೇ ಮುಗಿಸಿದ್ರು ಅಂದ್ಬಿಟ್ಟು ಆರಾಮಾಗಿ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವರು ಕೂತಿರೋರು ನಮ್ಮ ಮಾವ, ಅವರು ಕೂಡ ರೆಸ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲ ಚಿಕನ್ ಮಟನ್ ಎಲ್ಲ ಆಯ್ತಲ್ಲ, ಈಗೇನೇನು ಸುಮ್ಮನೆ ಎಲ್ಲ ರಿಲೇಟಿವ್ಸ್ ಬಂದು ಹೋಗೋದು ಮಾಡ್ತಿರ್ತಾರಲ್ಲ, ಇವಾಗ ಸ್ವಲ್ಪ ಅಷ್ಟೇ. ಇವಾಗ ನಮ್ಮಪ್ಪ ಏನು ಮಾಡೋದು ಅಂದ್ಬಿಟ್ಟು ಎಮ್ಮೆನ ಕಡ್ದು, ಎಮ್ಮೆನ ಹಸನ ನನಗೂ ಗೊತ್ತಿಲ್ಲ, ಕರೆದ್ಬಿಟ್ಟು ಮೈ ತೊಳಿತಾ ಇದ್ದಾರೆ. ಅದು ನನಗೂ ಗೊತ್ತಿಲ್ಲ. ಹಸುನ ಕರೆದ್ಬಿಟ್ಟು ಮೈ ತೊಳಿತಾ ಇದ್ದಾರೆ. ಯಾಕೆ ಅಂದರೆ ಏನು ಮಾಡೋಣ ಸುಮ್ಮನೆ ಅಂದ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದಾರೆ. ಅವರು ಹುಡಿಕೊಂಡು ಕೆಲಸ ಮಾಡ್ತಾರೆ, ನಾನು ಬರೀ ವಿಡಿಯೋ ಅನ್ನೋ ನೆಪದಲ್ಲಿ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿರ್ತೀನಿ. ಆವಾಗ ನೋಡಿ ಗಾಯ್ಸ್, ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇವಾಗ ಬಂದರು. ಸೊ ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಅವ್ರು ತುಂಬ ಖುಷಿ ಆಯ್ತು. ಯಾಕೆ ಅಂದರೆ ಅವ್ರಿಗೆ ಗೊತ್ತು ನಾನು ಬ್ಲಾಗ್ ಮಾಡ್ತೀನಿ. ನಮ್ಮ ಮನೇಲಂತೂ ಯಾರು ಸುಮ್ಮನೆ ಕುತ್ಕೊಳಲ್ಲ, ಎಲ್ಲರೂ ಕೆಲಸ ಮಾಡ್ತಾನೆ ಇರ್ತಾರೆ. ಅದಂತೂ ಹಬ್ಬಕ್ಕಂತೂ ಹೋದ್ರೆ ಅಂತೂ ಕೆಲಸ ಮಾಡ್ತಾನೆ ಇರ್ತಾರೆ ನಾನ್ ಸ್ಟಾಪ್. ಒಬ್ರೊಬ್ರನ್ನು ತೋರಿಸ್ಕೊಂಬರ್ತೀನಿ ನೋಡಿ, ಒಬ್ರೊಬ್ರದ್ದು ಒಂದೊಂದು ಕೆಲಸದಲ್ಲಿ ಮುಳುಗೋಗಿದ್ದಾರೆ. ಬಟ್ ನಾನು ಮಾತ್ರ ವಿಡಿಯೋದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಆಂಟಿ ಏನು ಮಾಡ್ತಾ ಇದ್ದೀರಾ? ಮೇಡಮ್ಮ ನೀವೇನು ಮಾಡ್ತಾ ಇದ್ದೀರಾ? ಗಾಯ್ಸ್ ನೋಡಿ ಗಾಯ್ಸ್, ಕಿವಿಗೆ ಏರ್ ಪೈಪ್ ಚುಚ್ಕೊಂಡವನೆ. ನೋಡಿ ಗೈಸ್, ನಮ್ಮ ತಾತ ಹೋಗ್ಬಿಟ್ಟು ಹಬ್ಬಕ್ಕೆ ಹಾಲು ಕರೀಲಿ ಅಂತ ಹೋಗಿ ಕರ್ಕೊಂಬಂದ್ರೆ ಆ ಎಮ್ಮೆನ ಹಾಲೇ ಕರೀಲಿಲ್ಲ ಅನ್ಕೊಳ್ಳಿ. ನಾವು ಇನ್ನೇನು ಮಾಡೋದು, ಪ್ಯಾಕೆಟ್ ಹಾಲೇ ಕುಡ್ಕೊಂಡ್ವಿ. ಇವ್ರು ನೋಡಿ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ ಪಾಪ, ಏನು ಮಾಡೋದು ಸುಮ್ಮನೆ ಅಂತ.
ನೋಡಿ ಗಾಯ್ಸ್, ನಮ್ಮ ಗುಂಡ ಇವನೇ, ನಮ್ಮ ಗುಂಡ ಈ 2 ಮನೆನೂ ಕಾಯ್ತಾನೆ ಪಾಪ. ಇವತ್ತಂತೂ ಚಿಕನ್ ಮಟನ್ ಅಲ್ವಾ, ಫುಲ್ಲು ಸುಸ್ತಾಗ್ಬಿಟ್ಟವನೇ ತಿಂದು. ಇವರೇ ನೋಡಿ ನಮ್ಮ ಅಮ್ಮವರ ಅಮ್ಮ ಅಂದರೆ ನಮಗೆ ಮುತ್ತಜ್ಜಿ, ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅಮ್ಮವ್ರ ಅಮ್ಮ, ಅವರು ನಮ್ಮ ಅಮ್ಮವ್ರ ಅಮ್ಮ ಅಂದರೆ ಅಮ್ಮಮ್ಮ, ನಮ್ಮ ಮುತ್ತಜ್ಜಿ. ಇವರೇ ನೋಡಿ ನಮ್ಮ ಮುತ್ತಜ್ಜಿ. ಈ ಹುಡುಗರ್ಗಂತೂ ಎಣ್ಣೆ ಹಚ್ಚಿಸ್ಕೊಳೋದೇ ಒಂದು ಗೋಳಾಟ. ಅದಕ್ಕೆ ನಮ್ಮ ಅಜ್ಜಿ ಕರ್ಕೊಂಬಂದು ಎಳ್ಕೊಂಡು ಎಣ್ಣೆ ಹಾಕಿ ತಿಕ್ತವ್ರೆ. ಅವ್ನು ತಿಕ್ಕಿಸ್ಕೊತಾ ಇಲ್ಲ, ಸಾಕು 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 ಅಂತವನೇ. ನಮ್ಮ ಅಜ್ಜಿ ಬಿಡಂಗೇ ಇಲ್ಲ. ಆದರೂ ಕೊನೆಗೂ ಎಣ್ಣೆ ಹಚ್ಚಿಸ್ಕೊಂಡೇ ಬಿಟ್ಟ. ಆಮೇಲೆ ವಿಡಿಯೋ ಮಾಡ್ತಿರೋದು ನೋಡಿ ತೆಗಿ ಅಂತ ಕಿತ್ಕೊಳಕ್ಕೆ ಬಂದು ಅಷ್ಟೇ ಗಾಯ್ಸ್. ಊರಿಂದೆಲ್ಲ ಮುಗೀತು ಅಂತ ನಾವು ನಮ್ಮ ಮಾವ ಬರ್ತಾರೆ ಅಂದ್ಬಿಟ್ಟು ನಾವು ರೋಡಲ್ಲಿ ತುಂಬ ಹೊತ್ತು ಕಾಯ್ದ್ವಿ. ಕಾರ್ ಬರುತ್ತೆ ಅಂತ. ಎಷ್ಟೊತ್ತಾದರೂ ಬರಲೇ ಇಲ್ಲ. ಅದಕ್ಕೆ ನಾವು ವಾಪಸ್ ಎಲ್ಲನೂ ಬ್ಯಾಗ್ ಎತ್ಕೊಂಡು ಹೋಗೇ ಬಿಟ್ವಿ. ಆವಾಗ ಇನ್ನೇನು ಮಾಡೋದು, ತುಂಬ ಹೊತ್ತು ಕಾಯ್ದಿದ್ದಾಯ್ತಲ್ಲ ಅಂತ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ವಿ. ಮತ್ತೆ ಹೋಗೇ ಬಿಟ್ವಿ. ಅಲ್ಲಿ ಇವ್ರು ನಮ್ಮ ತಮ್ಮಂದಿರು ಸಿಕ್ಕಿದ್ರು ಅಂತ ಅವ್ರು ಹತ್ಕೊಂಡು ಹೋಗೇ ಬಿಟ್ಟು ವಾಪಸ್ ಹೆಂಗೆ ಬಂದ್ವೋ ಹಂಗೆ ವಾಪಸ್ ಮನೆಗೆ ಹೋಗ್ಬಿಟ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಮಾವ ಅಲ್ವಾ, ಬರಲಿಲ್ಲ. ಆಮೇಲೆ ಇನ್ನೇನು ಮಾಡೋದಂತ ಹುಡುಗರೆಲ್ಲ ಲಗೇಜ್ ತೊಗೊಂಡು ಹೋಗಿ ಇಟ್ಟರು. ಏನನ್ಸ್ತೈತಮ್ಮ ವಾಪಸ್ ಬಂದಿದ್ದೆ? ಇನ್ನೇನು ಬಂದಿದ್ದೀವಲ್ಲ, ಟೀ ಕುಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ನಮಗೂ ಅದೇ ಬೇಕಿತ್ತು ಅಂತ ನಾವು ಅದಕ್ಕೆ ಕಾಯ್ತಾ ಇದ್ವಿ. ಹಂಗೆ ನಮ್ಮ ಮನೇಲಿ ಕುತ್ಕೊಂಡು ಹಂಗೆ ಗಿರ ಎಲ್ಲ ನೋಡಿಕೊಂಡು, ಹಬ್ಬಕ್ಕೆ ತಂದಿರೋದೆಲ್ಲ ನೋಡ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹಂಗೆ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಟೀ ಮಾಡ್ತಾ ಇದ್ರು. ಟೀ ಮಾಡ್ಕೊಂಡು ಕುಡ್ಕೊಂಡೇ ಹೋಗೋಣ ಅಂತ. ಅಷ್ಟೊತ್ತಿಗೆ ಕಾರು ಬರುತ್ತೆ, ನಾವು ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಬಾಯ್. ನೋಡಿ ಗೈಸ್, ಅಲ್ಲೇ ನಮ್ಮ ಚಿಕ್ಕಪ್ಪ ಹೋಗ್ತಾ ಇದ್ದಾರೆ. ಅಲ್ಲೇ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿ, ಅದಕ್ಕೋಸ್ಕರ ನಾವು ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಮತ್ತೆ ರಿಟರ್ನು ಬಂದ್ವಿ ಇವ್ರಿಗೋಸ್ಕರ. ಅದಕ್ಕೆ ಹಂಗೆ ಏನು ಹೋಗ್ತೀರಾ, ಟೀ ಕುಡ್ಕೊಂಡು ಹೋಗಿ ಅಂತ ಅಂದರು. ಆ್ಯಕ್ಚುಲಿ ನಾವು ಬಂದಿದ್ದು ಟೀಗೆ ಅಲ್ವಾ, ಅದಕ್ಕೆ ಅವ್ರಿಗೂ ಟೀ ಕುಡ್ಕೊಂಡು ಹೋಗಿ ಅಂತ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇನು ಹೋಗೋದು ಅಂತ, ಕಾರ್ ಇನ್ನೂ ಬಂದಿಲ್ಲ ಅಂತ. ಅಷ್ಟೊತ್ತಿಗೆ ಟೀನೂ ಬಂತು. ನಾವು ಟೀಗೋಸ್ಕರನೇ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ನಾನು ಮೇನ್ ಟೀಗೋಸ್ಕರನೇ ಮನೆಗೆ ಬಂದಿದ್ದು. ಮತ್ತೆ ಬಾಯ್ ಹೇಳಿ ನಮ್ಮ 3 ಜನ ತಮ್ಮಂದಿರು ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮನು ಬಾಯ್ ಹೇಳ್ಬಿಟ್ಟು ಅವರು ಹೋದರು. ನೋಡಿ ಗೈಸ್, ಇನ್ನು ನಾವು ಒಬ್ಬರೇ ಬಾಕಿ ಇರೋದು. ಅದಕ್ಕೆ ಇವಾಗ ನಮ್ಮ ಅಜ್ಜಿಯವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಬಾಯ್ ಮಾಡಜ್ಜಿ, ಕೈಯಲ್ಲಿ ಮಾಡು. ನೋಡಿ ಕಾರಲ್ಲಿ ನಿಂತಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ, ನಡ್ಕೊಂಡೇ ಹೋಗೋಣ ಅಲ್ಲಿದೆ ಅಂತ. ಇಲ್ಲಿರೋ ಕಾರ್ಗೆ ನಾವು ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲಿ ಕಾಯ್ತಾ ಇದ್ವಿ. ಅದಕ್ಕೆ ಕಾರ್ ಬಂದಿಲ್ಲ ಅಂತ ಅವ್ರು ಹಿಂಗೆ ಬರ್ತಾರೆ ಅಂತ ಅವ್ರು ಕಾಯ್ತಾ ಇದ್ರು. ನಾವು ಹಂಗೆ ಹೋಗಿ ಕಾಯ್ತಾ ಇದ್ವಿ. ಅದಕ್ಕೋಸ್ಕರ ಆಮೇಲೆ ಲಗೇಜ್ ಎಲ್ಲ ತಂದಿಟ್ಟು ಹೋಗಿ ಕುತ್ಕೊತಾ ಇದ್ದೀವಿ. ನಾವು ಹೋಗ್ತಾ ಇದ್ದೀವಿ ಅಂತ ಪಾಪ ನಮ್ಮ ಅತ್ತೆ ಮಗಳು ಇವರೆಲ್ಲ ಪಾಪ ನಿಂತು ಕಾಯ್ತು ನಮಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಮಾವ ನೋಡ್ತಿದ್ದಾರೆ, ಯಾಕೆ ಒನಿ ಯಾವಾಗಲೂ ವೀಡಿಯೋ ಮಾಡ್ತಾ ಇದ್ದಾಳಲ್ಲ, ಯಾಕೋ 2 ದಿವಸದಿಂದ ಏನಕ್ಕೆ ಅಂತ. ನಮ್ಮ ಮಾವಂಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಏನು ಅಂತ. ಅದಕ್ಕೆ ನಮ್ಮ ಅಮ್ಮ ಹೇಳ್ತಿದ್ದಾರೆ, ಗ್ಲಾಸ್ ತೆಗೀರಿ, ನಾನು ವನಿ ವ್ಲಾಗ್ ಮಾಡ್ತಿದ್ದಾಳೆ, ವನಿ ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡಿ, ಓಪನ್ ಮಾಡಿ ನೀವು ಬರ್ತೀರಾ ನೋಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರು ಆಯಿತು ಅಂತ ನಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಿ, ನಮ್ಮ ಮನೆ ರೋಡ್ ಹತ್ರ ಡ್ರಾಪ್ ಮಾಡಿ, ಅವ್ರಿಗೆ ತುಂಬ ಕೆಲಸ ಇದೆ ಅಂತ ಅವ್ರಿಗಲ್ಲಿ ಹೋದರು. ನೋಡಿ ಗಾಯ್ಸ್, ಇಷ್ಟೇ ನಮ್ಮ ಡೇ 2ನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,
ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ ವೆಯ್ಟ್ ಮಾಡಿ.